ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿದ್ದೀವಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಲಕ್ಕುಮನಹಳ್ಳಿ ಗ್ರಾಮದಲ್ಲಿ. ನಮ್ಮ ಶರಣ್ಯ ಬೋರ್ವೆಲ್ ಪ್ಯಾಂಟಿಗೆ ಅಂತೇಳಿ ಬಂದಿದ್ದರು. ಬೋರ್ವೆಲ್ ಪ್ಯಾಂಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಶರಣ್ಯನ ಇದನ್ನು ವಿಶೇಷವಾಗಿ ತೊಗೊಂಡಿರೋದು. ಇವರು ಸತತವಾಗಿ 4ರಿಂದ 5 ಬೋರ್ವೆಲ್ ತೆಗೆಸಿದ್ದಾರೆ. ನಾವು ಪಕ್ಕದ ಜಮೀನಲ್ಲಿ ಬೋರ್ವೆಲ್ ತೆಗ್ಸೋಕೆ ಹೋದಾಗ ಇವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಅಣ್ಣ ನಮ್ಮದು 4 ಬಾವಿ ಫೇಲ್ ಆಗಿದೆ ಅಣ್ಣ, ತುಂಬ ಕಷ್ಟದಲ್ಲಿದ್ದೀನಿ, ಶರಣ್ಯ ಬೋರ್ವೆಲ್ ಪ್ಯಾಂಟ್ ಮಾಡಿಕೊಡ್ತಾರೆ ಅಂತ. ಅದಕ್ಕೆ ಕೇಳಿದೆ, ಜಮೀನು ಮಣ್ಣು ತಂದೆ ಅವನಿಗೆ ಶರಣ್ಯಂಗೆ ಕೊಡಿ, ಅವನು ಒಪ್ಪಿಗೆ ಕೊಟ್ಟರೆ ಮಾಡೋಣ ಅಂತ ಹೇಳಿದ್ದು. ಅದರಂತೆ ಅವ್ರು ಬಂದು ಮಣ್ಣು ತಂದು ಕೊಟ್ಟು ಶರಣ್ಯನ ಕೇಳ್ಕೊಂಡ್ರು. ಹಾಗೆ ಜಮೀನಲ್ಲಿ ಸುತ್ತಾಡಿ ಶರಣ್ಯ ನೀವು ನೋಡ್ತಿರ್ಬೋದು, ಅಡಿಕೆ ಗಿಡ ಏನಿದೆ ಇದನ್ನೇ ಬೋರ್ವೆಲ್ ಪ್ಯಾಂಟಲ್ಲಿ ನೆಗದಿ ಮಾಡ್ತಾನೆ. ನಿಜವಾಗ್ಲೂ 4ರಿಂದ 5 ಬೋರ್ವೆಲ್ ತೆಗ್ಸಿದ್ದಾರೆ, ನೀರು ಬಂದಿಲ್ಲ. ಆದರೆ ಇಲ್ಲಿ ನೀರಿಲ್ಲ ಅಂಥೇಳಿ ಹೇಳೋಗಿದ್ದಾರೆ, ನೀರು ಯಾವುದು ಪಾಯಿಂಟ್ ಇಲ್ಲ ಅಂತೇಳಿ. ಬಟ್ ಶರಣ್ಯ ಮಾಡ್ತಾನೆ ಅದನ್ನೇ ಅಡಿಕೆ ಸೊಸೆನೇ ಬೋರ್ವೆಲ್ ಪ್ಯಾಂಟ್ ಅಂತೇಳಿ ತನ್ನ ಬಲಪಾದದಲ್ಲಿ ಗುರುತು ಮಾಡಿ, ನೀವು ನೋಡ್ತಿರ್ಬೋದು, ಲಾರಿ ಬಂದು ಅದು ಅಲ್ಲಿಗೆ ಸೆಟ್ ಮಾಡ್ತಾರೆ. ಆನಂತರ ಪೂಜೆ ಎಲ್ಲ ಹಾಕಿದ ನಂತರ ಲಾರಿಗೆ ಪೂಜೆ ಮಾಡಿ ಮತ್ತು ಶರಣ್ಯಂಗೆ ನೋಡಿ ಗುರುತು ಮಾಡ್ತಾನೆ. 3 ಮೇಲಡೆ 2 ರಾಡು 100 ಅಡಿ ತೋರಿಸ್ತಾನೆ, 5 ರಾಡು ಅಂತೇಳಿ. 5 ರಾಡು ಹೋಗ್ತಾ ಅಂದರೆ 4 ರಾಡು ಹೋಗಿ ಅರ್ಧ ರಾಡು ಹೋದ ತಕ್ಷಣ 90 ಅಡಿಗೆ ನೀರು ಸ್ಟಾರ್ಟ್ ಆಗುತ್ತೆ. 100-120 ಅಡಿಗೆಲ್ಲ ಚೆನ್ನಾಗಿ ನೀರು ಬರುತ್ತೆ. ಅದಾದ ನಂತರ ಶರಣ್ಯನ ಹತ್ರ ರೈತರುಗಳು ಬಂದು ಒಂದು ಆಶೀರ್ವಾದ ತೊಗೊತಾರೆ. ತುಂಬ ನಿಜ ಖುಷಿ ಆಯ್ತು. ಯಾಕಂತಂದರೆ ನಾವು ಪಾಯಿಂಟ್ ಮಾಡೋಕ್ಕೆ ಹೋಗಿದ್ದು ಬೇರೆ ಜಮೀನಿಗೆ, ಬೇರೆ ರೈತರಿಗೆ. ಆದರೆ ಶರಣ್ಯ ಬೇರೆ ರೈತರುಗಳು ಬಂದು ಕೋರಿಕೆ ಇಟ್ಕೊಂಡ ನಂತರ ಆಯ್ತು ನಾನು ಬರ್ತೀನಿ ಅಂತೇಳಿ ಅಲ್ಲೂ ಕೂಡ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ಯಶಸ್ಸನ್ನು ಕಂಡು ಬಂದಿದ್ದಾರೆ. ನಿಜವಾಗ್ಲೂ ರೈತರಿಗೆ ಇರೋ ಕಷ್ಟನ ಭಗವಂತ ಆದಷ್ಟು ಬೇಗ ಈಡೇರಿಸಲಿ, ಮಳೆ ಚೆನ್ನಾಗಿ ಬರಲಿ ಅಂತ ನಾನು ಕೇಳ್ಕೊತಿದ್ದೀನಿ. ಎಲ್ಲರೂ ಕೇಳೋದು ಒಂದೇ, ಈಗ ನಡೆಯುವಂಥ ವೇಳೆಯಲ್ಲಿ ಮಳೆ ಚೆನ್ನಾಗಿ ಬರಬೇಕು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಮಳೆ ಬರೋ ಸಂದರ್ಭಗಳಲ್ಲಿ ಅಂದರೆ ಎಲ್ಲ ಹಳ್ಳಿಗಳಿಗೆ ಮಳೆ ಬರ್ತಿಲ್ಲ, ಎಲ್ಲೋ ಮಳೆ ಬೀಳೋ ಜಾಗದಲ್ಲಿ ಮಳೆ ಬೀಳ್ತಿದೆ, ಇನ್ನು ಕೆಲವು ಜಾಗಗಳಲ್ಲಿ ಮಳೆ ಬರ್ತಿಲ್ಲ. ಹಾಗಾಗಿ ದಯಮಾಡಿ ರೈತರೆಲ್ಲರೂ ಕೂಡ ದುಡುಕಬೇಡಿ. ಯಾಕಂತಂದರೆ ದುಡುಕಿ ಎಷ್ಟೋ ರೈತರುಗಳು ತಮ್ಮ ಜೀವನನ ಇದಕ್ಕೋಸ್ಕರ ಮುಡ್ಬಿಟ್ಬಿಟ್ಟಿದ್ದಾರೆ, ನೀರಿಗೋಸ್ಕರ. ಯಾಕಂತಂದರೆ ಏನು ಬೇಕಾದ್ರೂ ಕೊಂಡ್ಕೋಬೋದು. ನಿಜವಾಗ್ಲೂ ನೀರನ್ನ ಕೊಂಡ್ಕೊಳೋದು ಭಾಳ ಕಷ್ಟ. ಇದು 100-120 ಅಡಿ ಬರ್ತಾರಂಥ ನೀರು. ಅದಾದ ನಂತರ ಕೇಸಿಂಗೆಲ್ಲ ಹಾಕಿ ಒಂದು 350-400 ಅಡಿ ಆದಮೇಲೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಬಂದಂತೆ. ಅಷ್ಟರೊಳಗಾಗಿ ಮತ್ತೆ ನಾವು ಪುನಃ ದೇವಸ್ಥಾನಕ್ಕೆ ಬಂದು, ಯಾಕೆಂದರೆ ತಿರ್ಗಿ ಮಾರನೇ ದಿನ ಪೂಜೆ ಇತ್ತು ಅಂತೇಳಿ ಬೇರೆ ಕಡೆ ಹೋಗ್ಬೇಕಂತೇಳಿ ನಾವು ಪೂಜಾ ಕಾರ್ಯಕ್ರಮಕ್ಕೆ ಬಂದುಬಿಟ್ಟು. ಅದೇ ರೀತಿ ಕೂಡ ಎಲ್ಲ ರೈತರಿಗೂ ಕೂಡ ಶರಣ್ಯನ ಕೃಪಾಶೀರ್ವಾದ ನಡೀಲಿ. ನಾನು ಕೇಳೋದೊಂದೇ, ಮಳೆ ತುಂಬ ಚೆನ್ನಾಗಿ ಬರಬೇಕು. ಮಳೆ ಬಂದರೆ ರೈತರ ಜೀವನ ಉದ್ಧಾರ ಆಗೋಕ್ಕೆ ಸಾಧ್ಯ ನಿಜವಾಗ್ಲೂ. ಏಕೆಂದರೆ ಗಂಗೆ ಕೈಲಿ ರೈತರನ್ನ ಉದ್ಧರಿಸುವಂಥ ಸಂದರ್ಭ ಬಂದರೆ ಅದು ಅವಳೇ ಕಾಪಾಡಬೇಕು, ಬೇರೆ ಯಾರು ಕಾಪಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕೇಳ್ಕೊಂತೀನಿ. ಎಲ್ರಿಗೂ ಕೂಡ